ಎಲ್ಲರಿಗೂ ನಮಸ್ಕಾರ. ಕನ್ನಡ ಚಲನಚಿತ್ರದಲ್ಲಿ ಪಾತ್ರಗಳಿಗೆ ಜೀವ ತುಂಬಿದಂತಹ ಹಿರಿಯ ಕಲಾವಿದರನ್ನ ನೆನೆಸ್ಕೊಳ್ಳೋದೇ ಒಂದು ಸಂತೋಷ. ಇವತ್ತು ಬಾಲಕೃಷ್ಣ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಭಾರತೀಯ ನಟ, ಅವರಿಗೆ ಶ್ರವಣ ಸಮಸ್ಯೆ ಇದೆ ಎಂದು ಹೇಳಲಾಗಿದೆ ಮತ್ತು ಕೆಲವರು ಅವರು ಸಂಪೂರ್ಣವಾಗಿ ಕಿವುಡರು ಎಂದು ಹೇಳುತ್ತಾರೆ. ಆದರೂ ಕಲಾವಿದರ ಲಿಪ್ ಮೂವ್ಮೆಂಟ್ ನೋಡಿ ಡೈಲಾಗ್ಗಳನ್ನ ಸ್ವಯಂ ಪ್ರೇರಿತವಾಗಿ ಹೇಳುತ್ತಿದ್ದರು. ಕಣ್ತೆರೆದು ನೋಡು, ಮುರಿಯದ ಮನೆ, ಬಂಗಾರದ ಮನುಷ್ಯ, ಗಂಧದ ಗುಡಿ ಮತ್ತು ಕಾಮನಬಿಲ್ಲು ಮುಂತಾದ ಚಲನಚಿತ್ರಗಳಲ್ಲಿ ಹಾಸ್ಯ ಮತ್ತು ಖಳನಾಯಕನ ಪಾತ್ರಗಳಿಗಾಗಿ ಅವರು ಜನಪ್ರಿಯರಾಗಿದ್ದರು ಮತ್ತು 100ಕ್ಕೂ ಹೆಚ್ಚು ಬಹುಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡರು. ರಾಜ್ಕುಮಾರ್ ಮುಖ್ಯ ಪಾತ್ರದಲ್ಲಿ ನಟಿಸಿದ ಚಿತ್ರಗಳು: ನಾಯಕ, ಖಳನಾಯಕ, ಹಾಸ್ಯ ನಟ, ಉತ್ತಮ ಸಮರಿಟನ್, ಪ್ರೀತಿಯ ತಂದೆ ಮತ್ತು ಹುಚ್ಚನಾಗಿ. 560ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕಾಣಿಸಿಕೊಂಡಿರುವ ಬಾಲಕೃಷ್ಣ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಅರಸೀಕೆರೆಯಲ್ಲಿ 2 ನವೆಂಬರ್ 1911ರಲ್ಲಿ ಬಡ ಕುಟುಂಬದಲ್ಲಿ ಜನಿಸಿದರು. 4 ವರ್ಷದವನಿದ್ದಾಗ ಅಸ್ವಸ್ಥ ಪತಿಗೆ ಚಿಕಿತ್ಸೆ ಕೊಡಿಸಲು ತಾಯಿ ಆತನನ್ನು ಕೇವಲ 8 ರೂಪಾಯಿಗೆ ದಂಪತಿಗೆ ಮಾರಾಟ ಮಾಡಿದ್ದರು. ಕೆಟ್ಟದಾಗಿ ನಡೆಸಿಕೊಂಡ ನಂತರ ಅವರು ತನ್ನ ದತ್ತು ಪಡೆದ ಪೋಷಕರಿಂದ ಓಡಿ ಹೋದರು. ಬಾಲಕೃಷ್ಣ ಅವರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಇತ್ತು ಮತ್ತು ಅಂತಿಮವಾಗಿ 18 ಜುಲೈ 1995ರಂದು 83ನೇ ವಯಸ್ಸಿನಲ್ಲಿ ನಿಧನರಾದರು. ಯಮಕಿಂಕರ ಅವರ ಕೊನೆಯ ಚಲನಚಿತ್ರವಾಗಿತ್ತು. ಬಾಲಕೃಷ್ಣ ಅವರು ಮೊದಲ ಬಾರಿಗೆ 1929ರಲ್ಲಿ ಶ್ರೀರಾಮ ಪಟ್ಟಾಭಿಷೇಕ ಎಂಬ ನಾಟಕದಲ್ಲಿ ನಟಿಸಿದರು. ಇದನ್ನು ಅನುಸರಿಸಿ ಅವರು ವೃತ್ತಿಪರ ಸೈನ್ ಪೇಂಟರ್ ಆಗುವ ಮೊದಲು ನಾಟಕ ಕಂಪನಿಯೊಂದರಲ್ಲಿ ರಂಗದ ಹಿನ್ನೆಲೆಯ ಚಿತ್ರಕಾರರಾಗಿ ಕೆಲಸ ಮಾಡಿದರು. ನಂತರ ಅಲ್ಪ ಸಂಬಳಕ್ಕೆ ನಾಟಕ ಕಂಪನಿಯಲ್ಲಿ ಟಿಕೆಟ್ ಕಲೆಕ್ಟರ್ ಆದರು. ಅವರು ಲಕ್ಷ್ಮಣ ನಾಟಕ ಕಂಪನಿಯೊಂದಿಗೆ ಮತ್ತು ನಂತರ ಗೌರಿಶಂಕರ್ ನಾಟಕ ಮಂಡಳಿಯೊಂದಿಗೆ ರಂಗಭೂಮಿಗೆ ಮರಳಿದರು. ಅದರ ನಂತರ ಅವರು ಆ ಸಮಯದಲ್ಲಿ ಗಮನಾರ್ಹ ರಂಗಭೂಮಿ ನಿರ್ದೇಶಕರಾಗಿ ಗುಬ್ಬಿ ವೀರಣ್ಣ ಅವರ ನಾಟಕ ಕಂಪನಿಗೆ ಸೇರಿದರು. ಚಲನಚಿತ್ರ ನಿರ್ದೇಶಕ BR ಪಂತುಲು ಅವರು ನಾಟಕ ಕಂಪನಿಗೆ ಭೇಟಿ ನೀಡಿದರು. ವೇದಿಕೆಯಲ್ಲಿ ಅವರ ನಟನೆಯನ್ನು ನೋಡಿದರು ಮತ್ತು ಅವರಿಗೆ ಚಲನಚಿತ್ರ ಪಾತ್ರವನ್ನು ನೀಡಿದರು. ಚಲನಚಿತ್ರ ನಟರಾಗಿ ಅವರ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಅವರು ಕಾಲಚಕ್ರ ಚಿತ್ರದಲ್ಲಿ ಪ್ರತಿಸ್ಪರ್ಧಿಯಾಗಿ ಕಾಣಿಸಿಕೊಂಡರು. ಈ ಅಭಿನಯವು ಮೆಚ್ಚುಗೆ ಗಳಿಸಿತು. ಅವರು 100ಕ್ಕೂ ಹೆಚ್ಚು ಕನ್ನಡ ಚಲನಚಿತ್ರಗಳಲ್ಲಿ, ಹೆಚ್ಚಾಗಿ ಕಾಮಿಕ್ ಪಾತ್ರಗಳಲ್ಲಿ ಕಾಣಿಸಿಕೊಂಡರು. ಅದರಲ್ಲಿ ರಾಜ್ಕುಮಾರ್ ನಟಿಸಿದ್ದರು. ಕನ್ನಡ ಚಿತ್ರೋದ್ಯಮವನ್ನು ಸ್ವಾವಲಂಬಿಯಾಗಿಸಲು ಮತ್ತು ನಿರ್ಮಾಪಕರಿಗೆ ಹಣವನ್ನು ಉಳಿಸಲು ಬಾಲಕೃಷ್ಣ ಅವರು ತಮ್ಮ ಹಣ ಮತ್ತು ಆಸ್ತಿಯನ್ನೆಲ್ಲ ಹೂಡಿಕೆ ಮಾಡಿ ಸ್ಟುಡಿಯೋವನ್ನು ಪ್ರಾರಂಭಿಸಿದರು. ಅವರು 1963ರಲ್ಲಿ ಬೆಂಗಳೂರಿನ ಕೆಂಗೇರಿಯಲ್ಲಿ 20 ಎಕರೆ ಜಾಗದಲ್ಲಿ ಅಭಿಮಾನ್ ಸ್ಟುಡಿಯೋವನ್ನು ನಿರ್ಮಿಸಿದರು. ಆದರೆ ಆರಂಭದಲ್ಲಿ ಕಷ್ಟಗಳನ್ನು ಎದುರಿಸಿದರು. ಕನ್ನಡ ಚಿತ್ರಗಳು ನಿರ್ಮಾಣವಾಗದೇ ಇದ್ದಾಗ ಬಾಲಕೃಷ್ಣ ಅವರು ರಾಜ್ಕುಮಾರ್ ಮತ್ತು GV ಅಯ್ಯರ್ ಅವರಂತಹ ಇತರ ನಟರೊಂದಿಗೆ ಸೇರಿ ರಣಧೀರ ಕಂಠೀರವ ಚಿತ್ರವನ್ನು ನಿರ್ಮಿಸಿದರು. ಸ್ಟುಡಿಯೋ ನಿರ್ಮಿಸಲು ಪ್ರತಿ ವ್ಯಕ್ತಿಗೆ ₹1ರಂತೆ ಸಾರ್ವಜನಿಕರಿಂದ ಹಣ ಸಂಗ್ರಹಿಸಿದರು. ಸ್ಟುಡಿಯೋ ವಿಫಲವಾಗಿತ್ತು ಮತ್ತು ಬಾಲಕೃಷ್ಣ ಅವರು ದುಃಖದಿಂದ ನಿಧನರಾದರು. ಬಾಲಕೃಷ್ಣ ಅವರ ಪುತ್ರ B ಗಣೇಶ್ ಮತ್ತು ಮೊಮ್ಮಗ ಕಾರ್ತಿಕ್ ನೋಡಿಕೊಳ್ಳುತ್ತಿರುವ ಸ್ಟುಡಿಯೋದಲ್ಲಿ ಇಂದಿಗೂ ಟೆಲಿವಿಷನ್ ಧಾರಾವಾಹಿಗಳ ಚಿತ್ರೀಕರಣ ನಡೆಯುತ್ತಿದೆ. ರಾಧಾರಮಣ ದಲ್ಲಾಳಿ, ದೇವಸುಂದರಿ ಕನ್ಯಾದಾನ, ಮುಟ್ಟಿದ್ದೆಲ್ಲ ಚಿನ್ನ, ಆಷಾಢಭೂತಿ, ಭಕ್ತ ಮಲ್ಲಿಕಾರ್ಜುನ, ದೈವ ಸಂಕಲ್ಪ, ಮುತ್ತೈದೆ ಭಾಗ್ಯ, ಪಂಚರತ್ನ ಸದಾರಮೆ, ವರದಕ್ಷಿಣೆ, ಸ್ಕೂಲ್ ಮಾಸ್ಟರ್, ಜಗಜ್ಯೋತಿ ಬಸವೇಶ್ವರ, ರಣಧೀರ ಕಂಠೀರವ, ಕಿತ್ತೂರು ಚೆನ್ನಮ್ಮ, ಭೂದಾನ, ಜೇನುಗೂಡು, ಅನ್ನಪೂರ್ಣ, ತುಂಬಿದ ಕೊಡ, ಗೆಜ್ಜೆ ಪೂಜೆ, ಕಪ್ಪು ಬಿಳುಪು, ಮೇಯರ್ ಮುತ್ತಣ್ಣ, ಸಾಕ್ಷಾತ್ಕಾರ, ಕಸ್ತೂರಿ ನಿವಾಸ, ಬಂಗಾರದ ಮನುಷ್ಯ, ಗಂಧದ ಗುಡಿ, ದೂರದ ಬೆಟ್ಟ, ಭಕ್ತ ಕುಂಬಾರ, ಸಂಪತ್ತಿಗೆ ಸವಾಲ್, ಬಂಗಾರದ ಪಂಜರ, ತ್ರಿಮೂರ್ತಿ, ದಾರಿ ತಪ್ಪಿದ ಮಗ, ಪ್ರೇಮದ ಕಾಣಿಕೆ, ಬಡವರ ಬಂಧು, ನಾನಿನ್ನ ಮರೆಯಲಾರೆ, ನಾನಿನ್ನ ಬಿಡಲಾರೆ, ಸನಾದಿ ಅಪ್ಪಣ್ಣ, ದೇವರ ದುಡ್ಡು, ಸ್ನೇಹ ಸೇಡು, ಶಂಕರ್ ಗುರು, ಮಾತು ತಪ್ಪಿದ ಮಗ, ದಾರಿ ತಪ್ಪಿದ ಮಗ, ಪ್ರೀತಿ ಮಾಡು ತಮಾಷೆ ನೋಡು, ಮೂಗನ ಸೇಡು, ಆಟೋ ರಾಜ, ಕುಳ್ಳ ಕುಳ್ಳಿ, ತಾಯಿಯ ಮಡಿಲಲ್ಲಿ, ಪ್ರಾಯ ಪ್ರಾಯ ಪ್ರಾಯ, ಮುಳ್ಳಿನ ಗುಲಾಬಿ, ಕಾಮನಬಿಲ್ಲು, ಕವಿರತ್ನ ಕಾಳಿದಾಸ, ಬೆಟ್ಟದ ಹೂವು, ಪ್ರೀತಿ, ಒಂದು ಮುತ್ತಿನ ಕತೆ, ತಾಳಿಯ ಆಣೆ, ಶ್ರುತಿ ಸೇರಿದಾಗ, ಅಶ್ವಮೇಧ, ಉದ್ಭವ, ಬೆಳ್ಳಿಯಪ್ಪ ಬಂಗಾರಪ್ಪ, ಹಳ್ಳಿ ಮೇಷ್ಟ್ರು, ಬೊಂಬಾಟ್ ರಾಜ, ಬಂಡಲ್ ರಾಣಿ, ಯಮಕಿಂಕರ, ಇನ್ನೂ ಹಲವಾರು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಪ್ರತಿಭೆಯಿಂದಲೇ ಹೆಸರು ಗಳಿಸಲು ಅವಕಾಶ ಮಾಡಿಕೊಟ್ಟ ಕಲಾವಿದರಲ್ಲಿ ಇವರು ಒಬ್ಬರು. ಡಾಕ್ಟರ್ ರಾಜ್ಕುಮಾರ್ ಅವರು ಬಾಲಕೃಷ್ಣರವರನ್ನು ಗುರು ಎಂದೇ ಪರಿಗಣಿಸಿದ್ದಾರೆ. ರಾಜ್ಕುಮಾರ್ ಅವರ ಚಲನಚಿತ್ರಗಳನ್ನು ಮೆಚ್ಚಿದರು ಮತ್ತು ಅವುಗಳಲ್ಲಿ 31 ಚಲನಚಿತ್ರಗಳನ್ನು 53 ವಿವಿಧ ಭಾಷೆಗಳಿಗೆ ಅನುವಾದಿಸಲಾಗಿದೆ. ಅದೊಂದು ಮಹತ್ವದ ಸಾಧನೆ. ಬಾಲಕೃಷ್ಣರವರು 100ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಅಭಿನಯಿಸಿದ್ದಾರೆ.
ಕನ್ನಡ ಭಾಷೆಯೊಂದರಲ್ಲೇ 560 ಚಲನಚಿತ್ರಗಳಲ್ಲಿ ನಟಿಸಿದ ದಾಖಲೆ ಅವರದು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಬೆಟ್ಟದ ಹೂವು, ಇಂದಿನ ಭಾರತ, ಕಲಿಯುಗ, ಸ್ವಾಭಿಮಾನ, ತಾಯಿಯ ಕನಸು, ತುಳಸಿದಳ, ಬೆಂಕಿಯ ಬಲೆ, ಇಬ್ಬನಿ ಕರಗಿತು, ಮುಳ್ಳಿನ ಗುಲಾಬಿ, ಕಣ್ಣು ತೆರೆಸಿದ ಹೆಣ್ಣು, ಮೂಗನ ಸೇಡು, ಒಂದು ಹೆಣ್ಣು 6 ಕಣ್ಣು ಎಲ್ಲಾ ಚಲನಚಿತ್ರಗಳಲ್ಲೂ ಅತ್ಯುತ್ತಮ ಅಭಿನಯವನ್ನು ಪ್ರದರ್ಶಿಸಿದರು. ಬಾಲಕೃಷ್ಣ ಅವರಂತಹ ಹಿರಿಯ ಕಲಾವಿದರನ್ನು ನೆನೆಸಿಕೊಳ್ಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.